ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೈದರಾಬಾದ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟರು, ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಕೆ ಮಾಡಿ ಚಿನ್ನವನ್ನ 1 ವರ್ಷದ ತನಕ ಕೊಳ್ಳಲೇಬೇಡಿ ಅಂತ. ಆ ಸಂದೇಶದ ಬೆನ್ನಿಗೆ ಈಗ ಬಿಗ್ ಶಾಕಿಂಗ್ ನ್ಯೂಸ್. ದೇಶವಾಸಿಗಳಿಗೆ ಅದು ಪೆಟ್ರೋಲ್ ಡೀಸೆಲ್ ದರ ಹೈಕ್ ಆಗಿದೆ. ವಾಹನ ಸವಾರರಿಗೆ ಬೆಳ್ಳಂಬೆಳಗ್ಗೆ ಶಾಕಿಂಗ್ ನ್ಯೂಸ್. ಕಾರಣ ಹೈದರಾಬಾದ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟ ಸಂದೇಶದ ಬೆನ್ನಿಗೆ ದೇಶವಾಸಿಗಳಿಗೆ ಶಾಕಿಂಗ್ ನ್ಯೂಸ್. ಚಿನ್ನ ದುಬಾರಿ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕೂಡ ಹೈಕ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ಗೆ ₹3 ಹೆಚ್ಚಳ ಆಗಿದೆ. ಇವತ್ತಿನಿಂದಲೇ ಈ ದರ ಇಂಪ್ಲಿಮೆಂಟ್ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಸಿಎನ್ಜಿ ಬೆಲೆ ಕೂಡ ಏರಿಕೆ ಆಗಿದೆ ಅಂತ ಆಲ್ರೆಡಿ ₹2. ಕೇಂದ್ರ ಸರ್ಕಾರ ಇದರ ಜೊತೆಗೆ ಸಿಎನ್ಜಿ ದರವನ್ನ ಕೂಡ ಹೆಚ್ಚಳ ಮಾಡಿ ಆದೇಶ ಕೊಟ್ಬಿಟ್ಟಿದೆ. ತಕ್ಷಣದಿಂದಲೇ ಪೆಟ್ರೋಲ್ ಡೀಸೆಲ್ ಮತ್ತು ಸಿಎನ್ಜಿ ದರ ಹೆಚ್ಚಳ ಇಂಪ್ಲಿಮೆಂಟ್ ಆಗಬೇಕು. ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹106.17. ಅದೇ ರೀತಿ ₹3 ಡೀಸೆಲ್ ನಲ್ಲೂ ಕೂಡ ದರ ಏರಿಕೆ ಆಗಿದೆ. ವಾಹನ ಸವಾರರಿಗೆ ಬೆಳ್ಳಂಬೆಳಿಗ್ಗೆ ತಮ್ಮ ವಾಹನ ಇಟ್ಕೊಂಡು ರಸ್ತೆಗಳಿದ್ರೆ ಪೆಟ್ರೋಲ್ ಹಾಕ್ಸನಪ್ಪ ಡೀಸೆಲ್ ಹಾಕ್ಸನ ಅಂತ ಪೆಟ್ರೋಲ್ ಬಂಕ್ಗಳಿಗೆ ಹೋದ್ರೆ ಹೆಚ್ಚುವರಿಯಾಗಿ ಪ್ರತಿದಿನ ಕೊಡೋ ದುಡ್ಡಿಗಿಂತ ಕೂಡ ₹3 ಹೆಚ್ಚಳವಾಗಿ ಕೊಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಹಾಕಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ವಾಹನ ಸವಾರರಿಗಿದೆ. ಹಂಗಂದ ಮಾತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ಬಿಟ್ರು, ಅದೇ ಕಾರಣಕ್ಕೆ ಜಾಸ್ತಿ ಮಾಡ್ಬಿಟ್ರು, ನಮ್ಮ ಮೇಲೆ ಹೊರೆ, ಹಂಗಲ್ಲ. ಕೇಂದ್ರ ಹೇಳ್ತಾ ಇದೆ, ಕ್ಲಾರಿಟಿ ಕೊಡ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ದರ ಜಾಸ್ತಿ ಆಗಿರೋದ್ರಿಂದ ಅದರ ಇಂಪ್ಯಾಕ್ಟ್ ಇದು ಅಂತ. ಅದ್ರ ಜೊತೆಗೆ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಇಡೀ ದೇಶದ ಜನರಿಗೆ ಗೊತ್ತಿರುವಂತಹ ವಿಚಾರ. ತೈಲ ಮತ್ತು LPGಗಳ ಸಾಗಾಟನೇ ನಿಂತು ಹೋಗ್ಬಿಟ್ಟಿದೆ, ಸಮಸ್ಯೆಗಳಾಗ್ತಾ ಇದೆ ಅಂತ. ಸೊ ಅದರ ಹೊರೆ ಕೂಡ ಜನಸಾಮಾನ್ಯರು ಫೇಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ. ಈ ಹಿಂದೆ ದರ ಏರಿಕೆ ಆಗಬೇಕಾಗಿತ್ತು, ಆದರೆ ಪಂಚರಾಜ್ಯಗಳ ಚುನಾವಣೆಯ ನೆಪ ಇಟ್ಕೊಂಡು ಕೇಂದ್ರ ತಳ್ತಾ ಬಂದು ಈಗ ರೇಟ್ ಹೈಕ್ ಮಾಡಿದೆ ಅಂತ ಕಾಂಗ್ರೆಸ್ ನಾಯಕರು ಈ ವಿಚಾರಗಳನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಿದ್ದಾರೆ.